ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಓ ಬನ್ನಿ ಬನ್ನಿ. ಆಕ್ಚುಲಿ ನಾನು ನಿಮಗೆ ನಿನ್ನೆನೆ ಸ್ಪೆಷಲ್ ಪೇರೆಂಟ್ಸ್ ಮೀಟಿಂಗ್ ಕರಿಬೇಕಿತ್ತು. ಫೋನ್ ರಿಪೇರಿ ಕೊಟ್ಟಿದ್ದೀನಿ, ಅದಕ್ಕೆ ಕರೆಯಕ್ಕಾಗಿಲ್ಲ. ಅರೆ ನನಗೆ ಕೊಟ್ಟಿದ್ರೆ ನಾನೇ ಮಾಡ್ಕೊಡ್ತಿದ್ನಲ್ಲ ಸರ್. ಬ್ರೈಟ್ನೆಸ್ ಕಡಿಮೆ ಸೆಟ್ ಮಾಡಿ ಫೋನ್ ಒಳಗಡೆ ಬಲ್ಬ್ ಹೋಗಿದಾವಂತ 1280 ರೂಪಾಯಿ ನನ್ನ ಹತ್ರ ದೇಪಿದ್ದು ನೆನಪಿದೆ ಸರ್. ಹೇಳು, IPL ನಲ್ಲಿ ಯಾವ್ಯಾವ ಟೀಮ್ಗಳು ಹೆಂಗ್ ಆಡ್ತಾವ ಹೇಳು. ಓ ನಿಮಗೆ ಅರ್ಥ ಆಗೋಂಗ್ ಹೇಳ್ತೀನಿ ಕೇಳಿ ಸರ್. ಮುಂಬೈ ಇಂಡಿಯನ್ಸ್ ಕ್ಲಾಸ್ ಟೆಸ್ಟ್ ನಲ್ಲಿ ಫೇಲ್ ಆಗ್ತಾರೆ, ಆದ್ರೆ ಫೈನಲ್ಸ್ ನಲ್ಲಿ ಟಾಪ್ ಬರ್ತಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಒಳ್ಳೆ ಸ್ಟೂಡೆಂಟು, ಸ್ಕೂಲ್ ಅಲ್ಲಿ ಫೇಮಸ್, ಯಾಕೆಂದ್ರೆ ಅವರಪ್ಪ ಊರಲ್ಲಿ ಫೇಮಸ್. ಸನ್ರೈಸರ್ಸ್ ಹೈದರಾಬಾದ್ ಜಾಸ್ತಿ ಫೇಮಸ್ ಇಲ್ಲ, ಆದ್ರೆ ಒಳ್ಳೆ ಒಳ್ಳೆ ಮಾರ್ಕ್ಸ್ ತೆಗೆದು ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾರೆ. ಡೆಲ್ಲಿ ಬಹಳ ಪೊಟೆನ್ಶಿಯಲ್ ಇರೋ ಸ್ಟೂಡೆಂಟ್, ಆದ್ರೂ ಫೇಲ್ ಆಗ್ತಾರೆ. ಪಂಜಾಬ್ ಬಹಳ ಕಷ್ಟಪಡೋ ಸ್ಟೂಡೆಂಟ್, ಆದ್ರೂ ಫೇಲ್ ಆಗ್ತಾರೆ. ರಾಜಸ್ಥಾನ್ ನರ್ಸರಿಲಿ ಟಾಪರ್, ಆದ್ರೆ ಹೈಸ್ಕೂಲ್ ಅಲ್ಲಿ ಕನ್ಸಿಸ್ಟೆಂಟ್ ಇಲ್ಲ. CSK ಕ್ಲಾಸ್ ಟಾಪರ್, ಯಾವಾಗಲೂ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. RCB ಸ್ಟಡೀಸ್ ಗೆಲ್ಲ ಕೇರ್ ಮಾಡಲ್ಲ, ಬ್ಯಾಕ್ ಬೆಂಚರ್, ಹುಡುಗಿರ ಫೇವರೇಟ್, ಫುಲ್ ಎಂಟರ್ಟೈನರ್. ಈಗ ನ್ಯೂಟನ್ಸ್ ಸೆಕೆಂಡ್ ಲಾ ಹೇಳು ನೋಡಮ್ಮ. ಸರ್ ಸೆಕೆಂಡ್ ಲಾ ಬರಲ್ಲ, ಥರ್ಡ್ ಲಾ ಬರುತ್ತೆ ನನಗೆ, ಹೇಳ್ತೀನಿ ಕೇಳಿ. ಲೂಸ್ ಮೋಷನ್ ಕ್ಯಾನ್ ನಾಟ್ ಬಿ ಡನ್ ಇನ್ ಸ್ಲೋ ಮೋಷನ್. ಹಂಗೆ ನ್ಯೂಟನ್ ಕುಣಿಯಿಂದ ಎದ್ದು ಬಂದು ಬೂಟ್ಲೆ ಹೊಡೆದು ಬಿಡ್ತಾನ. ಏನಮ್ಮ ಇವನಿಗೆ IPL ಬಿಟ್ಟು ಒಂದ್ ಅಕ್ಷರ ಕೂಡ ಬುಕ್ದಲ್ಲಿರೋದು ಗೊತ್ತಿಲ್ಲ. ಸರ್ ಕ್ರಿಕೆಟ್ ಬಹಳ ನೋಡ್ತಾನೆ ಇವನು. ಸುಮ್ನೆ ನೋಡೋದಲ್ಲ, ಇಲ್ಲಿ ಬಂದು ಯಾವ್ದಾದ್ರು ಅಪ್ಲಿಕೇಶನ್ ತುಂಬಕ್ಕೆ ಕೊಟ್ರೆ ಬ್ಲಡ್ ಗ್ರೂಪ್ ಮುಂದೆ RCB ಅಂತ ಬರ್ದಿರ್ತಾನ. ಈ ಆದ್ಮೇಲೆ ಯಾವ ಆಲ್ಫಾಬೆಟ್ಸ್ ಬರ್ತವೆ ಅಂದ್ರೆ SUCN ಅಂತೆ. ಲಾಯಲ್ಗೆ ಸಮಾನಾರ್ಥಕ ಪದ. ಇನ್ನೊಂದು ವರ್ಡ್ ಏನು ಅಂದ್ರೆ RCB ಫ್ಯಾನ್ಸ್ ಅಂತೆ. ಕಮ್ ಫಾರ್ವರ್ಡ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡು ಅಂದ್ರೆ ಮುಂದೆ ಬಾರೋ ಲವ್. ಸರ್ ಪ್ಲೀಸ್. 6 ಆದ್ಮೇಲೆ ಯಾವ ನಂಬರ್ ಬರುತ್ತೆ? 7. ಮತ್ತೆ ಟೆಸ್ಟ್ ನಲ್ಲಿ 9 ಅಂತ ಯಾಕೆ ಬರ್ದಿದೆ? A ಫಾರ್ ಆಪಲ್, B ಫಾರ್ ಬಾಲ್ ಬರೆಯ ಕೇಳಿದ್ರೆ X ಫಾರ್ ವಿಡಿಯೋಸ್ ಅಂತೆ. ಯಾವ ಬುಕ್ ನಲ್ಲಿ X ಫಾರ್ ವಿಡಿಯೋಸ್ ಅಂತ ಬರ್ದಿತ್ತಪ್ಪ? ಡೋಲು. V ಫಾರ್ ವಿಡಿಯೋಸ್ ಅಪ್ಪ, X ಫಾರ್ ವಿಡಿಯೋಸ್ ಅಲ್ಲ. ನಿನಗೆ ಡೌಟ್ ಇದ್ರೆ ಗೂಗಲ್ ನಲ್ಲಿ ಹಾಕಿ ಚೆಕ್ ಮಾಡು, ಅದು ತೋರಿಸುತ್ತೆ. ಏನಮ್ಮ ಅದನ್ನ ನೋಡಮ್ಮ, ನಿಮ್ಮ ಮಗ ಕೆಟ್ಟೋಗಿರೋದು ಮತ್ತೆ ಅದೇ ನೋಡಕ್ ಹೇಳ್ತಿದ್ರಲ್ಲ. ಸ್ಕೂಲ್ಗೆ ಬರ್ತಾನೆ, ಬರೀ ಟಿಕ್ ಟಾಕ್ ನೋಡ್ಕೋ ಅಂತ ಕೂರ್ತಾನೆ. ಟಿಕ್ ಟಾಕ್ ಅಂದ್ರೆ ಏನು ಸರ್? ಗಂಡು ಹುಡುಗನ್ನ ಹೆಂಗುಸ್ ಮಾಡೋ ಆ್ಯಪ್ ಅದು. ಕ್ಲಾಸ್ ರೂಮ್ ಅಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹುಡುಗಿರ ಜೊತೆ ಏನ್ ಮಾಡ್ತಾನೆ ಕೇಳಿ. ಸರ್ ಅದು ಗಂಟೆ ತೋರಿಸ್ತಿದ್ದೆ ಸರ್. ಏನೇನೇನೇನೇನು ಗಂಟೆ ತೋರಿಸ್ತಿದ್ದ? ಸರ್ ಅದು ಕತ್ಲಲ್ಲಿ ಶೈನಿಂಗ್ ಬರುತ್ತೆ, ಕೈಗೆ ಹಾಕೊಳ್ಳೋ ಗಂಟೆ. ಕತ್ತಲು ಬೇಕಿತ್ತು, ಅದಕ್ಕೆ ಡೋರ್ ಕ್ಲೋಸ್ ಮಾಡಿದ್ದೆ. ಕ್ಲಾಸ್ ಅಲ್ಲಿ ಹುಡುಗಿರ ಜೊತೆನೆ ಕೂರ್ಸ್ಬೇಕಂತೆ ಸಾರ್ಗೆ. ಹೋಗ್ಲಿ ಬಿಡು ಅಂತ ಕೂರ್ಸಿದ್ರೆ ಒಂದು ಹುಡುಗಿ ಮಾಸ್ಕ್ ತಂದಿಲ್ಲ, ಇವನ್ ಮಾಸ್ಕ್ ಇಬ್ರು ಹಾಕೊಂಡು ಕೂತ್ಕೊಂಡಾರ. ಅದು ಎದುರು ಮನೆ ಆಂಟಿ ಡೋಲು ನನ್ನ ಮಗಳ ಜೊತೆ ಆಟ ಆಡು ಬಾ, ನನ್ನ ಮಗಳ ಜೊತೆ ಆಟ ಆಡು ಬಾ ಅಂತ ಹೇಳ್ತಿದ್ಲು ಸಣ್ಣವನಿದ್ದಾಗ. ಅದಕ್ಕೆ ಹುಡುಗಿರ ಅಭ್ಯಾಸ ಅಷ್ಟೇ. ಇವಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದ್ಸತಿ ಚೆಕ್ ಮಾಡಿ. ಯೂಸರ್ ನೇಮ್ ಇಟ್ಟನ ಗರ್ಲ್ ಫ್ರೆಂಡ್ ಅಂಟರ್ ಅಂತೆ. ಬಯೋದಲ್ಲಿ ಯುವರ್ GF ಈಸ್ ಮೈ ನೆಕ್ಸ್ಟ್ ಟಾರ್ಗೆಟ್, ಸೇವ್ ಯುವರ್ GF ಇಫ್ ಯು ಕ್ಯಾನ್. ಫೋನ್ ರಿಪೇರಿ ಮಾಡ್ತಾನಂತ ಕೊಟ್ರೆ ನನ್ನ ಅಮೆಝಾನ್ ಅಕೌಂಟ್ ನಲ್ಲಿ ಕಾಟು ತುಂಬಾ ಹುಡುಗಿರ್ ನೈಟಿಗಳು ಸೇವ್ ಮಾಡಿಟ್ಟನ. ನನ್ನ ಹೆಂಡತಿ ಅದನ್ನ ನೋಡಿಬಿಟ್ಟಳ, ಫುಲ್ ಜಗಳ. ನಿನಗೋಸ್ಕರನೇ ಡಾರ್ಲಿಂಗ್ ಅಂತ ಹೇಳ್ಬೇಕಿತ್ತು ಸರ್. ಕನ್ನಡ ಟೆಸ್ಟ್ ನಲ್ಲಿ ಅದೇನೋ ಕವನ ಬರ್ದಿದ್ದಲ್ಲ, ಹೇಳು. ಪ್ರೀತಿ ಮಾಡಬಾರದು. ಸರ್ ಇರ್ಲಿ ಬಿಡಿ ಸರ್, ಅವೆಲ್ಲ ಈಗ ಯಾಕೆ? ಇರ್ಲಿ ಹೇಳಿ ಸರ್, ಹೇಳಿ. ಪ್ರೀತಿ ಮಾಡಬಾರದು, ಮಾಡಿದರೆ ಕಿಸ್ ಮಾಡಬಾರದು. ಕಿಸ್ ಮಾಡಬಾರದು, ಮಾಡಿದರೆ ವಿಡಿಯೋ ಮಾಡಬಾರದು. ವಿಡಿಯೋ ಮಾಡಬಾರದು, ಮಾಡಿದರೆ ಅದು ಲೀಕ್ ಆಗಬಾರದು. ಲೀಕ್ ಆಗಬಾರದು, ಆಗಿಬಿಟ್ರೆ ಲಿಂಕು ಶೇರ್ ಆಗಬಾರದು. ಲಿಂಕು ಶೇರ್ ಆಗಬಾರದು, ಅಕಸ್ಮಾತ್ ಆದ್ರೂ ಲೈಕ್ಸು ಜಾಸ್ತಿ ಆಗಬಾರದು. ಲೈಕ್ಸು ಜಾಸ್ತಿ ಆಗಬಾರದು, ಆದ್ರೂ ವಿಡಿಯೋ ವೈರಲ್ ಆಗಬಾರದು. ವಿಡಿಯೋ ವೈರಲ್ ಆಗಬಾರದು, ಆದ್ರೂ ಮನೆಯವರಿಗೆ ಮಾತ್ರ ಮುಟ್ಟಬಾರದು. ಓಹೋ ಚಪ್ಪಾಳೆ. ಸರ್ ಇದೊಂದ್ಸತಿ ಕ್ಷಮಿಸಿಬಿಡಿ ಸರ್, ಇತ್ತೀಚೆಗೆ ಹಿಂಗೆ ಮಾಡ್ತಿದ್ದಾನೆ. ಮೊದಲು ಬಹಳ ದೊಡ್ಡಿಕೇಟೆಡ್ ಆಗಿದ್ದ. ಡೆಡಿಕೇಟೆಡ್ ಅಂತಿದ್ದಾರೆ. ದೊಡ್ಡಿಕೇಟೆಡ್ ಕರೆಕ್ಟ್. ನಿನಗೆ ಯಾವ ವಸ್ತುನು ವೇಸ್ಟ್ ಮಾಡಬೇಡಿ ಅಂದ್ರೆ ಸಂಡಾಸ್ ನಲ್ಲಿ ಬೇಳೆ ಸಾರ್ದು ತೊಗರಿ ಬೇಳೆ ಬರುತ್ತೆ, ಏನ್ ಮಾಡ್ಲಿ ಸಾರ್ ಅಂತ ಕೇಳ್ತಾನೆ. ಸಿಮೆಂಟು ನೀರು ಮಿಕ್ಸ್ ಮಾಡಿ ಒಬ್ಬನು ಒಕ್ಕಳದಲ್ಲಿ ತುಂಬಿ ಬಿಟ್ಟನ, ಯಾಕಂದ್ರೆ ಯೂಸ್ಲೆಸ್ ಅಂತೆ ಒಕ್ಕಳ. ಒಬ್ಬಂದು ಎದೆ ಮೇಲೆ ಇರೋ ನಿಪ್ಪಲ್ ಕಟ್ ಮಾಡ್ಯಾನ, ಅದು ಕೂಡ ಯೂಸ್ಲೆಸ್ ಅಂತೆ. ನೆಕ್ಸ್ಟ್ ದಿನ ಒಬ್ಬನಿಗೆ ಯೂರಿನ್ ಪ್ರಾಬ್ಲಮ್ ಇದೆ, ಯೂರಿನ್ ಆಗಲ್ಲ, ಪೈಪ್ ಹಾಕಿ ತೆಗಿತಾರ ಅವನಿಗೆ. ಅವನದು ಸುಸು ಮಾಡೋ ಜಾಗ ಯೂಸ್ಲೆಸ್ ಅಂತೆ. ಏನ್ ಮಾಡ್ದೆ? ನಾನ್ ಕಟ್ ಮಾಡಿಲ್ಲ, ನಲ್ಲಿಗೆ ಫಿಕ್ಸ್ ಮಾಡಿರೋ ಮೋಟರ್ ಪೈಪ್ ಕಿತ್ತಿ ಅವನ್ನ ಮಲಗಿಸಿ ಅವನ ನಲ್ಲಿಗೆ ಫಿಕ್ಸ್ ಮಾಡಿ ಮೋಟರ್ ಆನ್ ಮಾಡ್ಯಾರ. ಆ ಪೈಪ್ ನ ಅದೆಂಗ ಫಿಕ್ಸ್ ಮಾಡಿದ್ರು ಸರ್? 100 ರೂಪಾಯಿ ಕೊಟ್ಟು 5 ರೂಪಾಯಿ ಬಂದ್ರು 20 ಫೆವಿಕಿಕ್ ತಂದು ಯೂಸ್ ಮಾಡ್ಯಾರ. ಡೋಲು ಫೆವಿಕಿಕ್ ಹಾಕ್ತಾರ? ಸುಮ್ನೆ 100 ರೂಪಾಯಿ ವೇಸ್ಟ್. ಸ್ವಲ್ಪ ಪೈಪು ಕಾಸಿ ಇಟ್ಟು ಬಿಟ್ಟಿದ್ರೆ ಹಿಡ್ಕೊಂಡ್ಬಿಡುತ್ತೆ. ಏನಮ್ಮ ಏನ್ ಹೇಳ್ತಿದ್ಯಮ್ಮ ನೀನು?
ಇವನೇನು ಮನೇಲಿ ಓದ್ತಾನಾ ಇಲ್ಲ? ಓದ್ತಾನೆ ಸರ್. ಬಯಾಲಜಿ 3ನೇ ಪಾಠನೇ ನನ್ನ ಎದುರಿಗೆ 30-40 ಸಾತಿ ಓದಿದಾನೆ. 3ನೇ ಪಾಠ ರೀಪ್ರೊಡಕ್ಷನ್. ನೀನು ಇನ್ನೊಂದ್ಸತಿ ಆ ಬಯಾಲಜಿ ಟೀಚರ್ಗೆ ರಾತ್ರಿ 11ಕ್ಕೆ ಫೋನ್ ಮಾಡಿ 3ನೇ ಪಾಠ ಇನ್ನೊಂದ್ಸತಿ ಹೇಳ್ಕೊಡಿ, 3ನೇ ಪಾಠ ಇನ್ನೊಂದ್ಸತಿ ಹೇಳ್ಕೊಡಿ ಅಂದ್ರೆ ಹೆಂಗ್ ಹೊಡಿತೀನೋ ನನಗೆ ಗೊತ್ತಿಲ್ಲ. ಆಮೇಲೆ 9 ಗಂಟೆ ಆದ್ಮೇಲೆ ಆ ಟೀಚರ್ ಮನೇಲಿ ಇರ್ಬೇಡ. ನಾನು ಅವ್ರ ಮನೆಗೆ ಹೋಗಿಲ್ಲ ಸರ್. ನಿನ್ನೆ ರಾತ್ರಿ ನೀವು ಅಲ್ಲಿ ಇದ್ರಿ ಸರ್. ನೀವ್ಯಾಕೆ ರಾತ್ರಿ ಅಲ್ಲಿಗೆ ಬಂದಿದ್ರಿ ಸರ್? ಅದು ನಾನು ಅಲ್ಲಿಗೆ ಬಂದಿದ್ದಿಲ್ಲ, ಅವರು ಫೋನ್ ಮಾಡಿದಾಗ ಈ ವಿಷಯ ನನಗೆ ಹೇಳಿದ್ದು. ನಿಮ್ಮ ಫೋನು ಕೆಟ್ಟೋಗಿದೆ ಸರ್. ನನಗೆ ಅವಾಗ್ಲೇ ಡೌಟ್ ಬಂತು. ನಾನು ನಿಮ್ಮ ಅಮೆಝಾನ್ ಅಲ್ಲಿ ಸೇವ್ ಮಾಡಿದ್ದು ನೈಟಿ ಬಯಾಲಜಿ ಟೀಚರ್ಗೆ ಯಾರು ತಂದು ಕೊಟ್ರು ಅಂತ. ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗು ನೀವು ನೋಡ್ಬೇಕಂದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ಹೊಸದಾಗಿ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಗಂಟೆ ಒತ್ತಿ, 3-4 ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ. ಚಾನಲ್ನಲ್ಲಿ ಮಸ್ತ್ ವಿಡಿಯೋಸ್ ಇದಾವೆ, ಒಂದೊಂದಾಗಿ ನೋಡಿ ಎಂಜಾಯ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.